ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪುರಂನ ಶಾಸಕ ಬಿಜೆಪಿಯ ಭೈರತಿ ಬಸವರಾಜ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಅವರೀಗ ನಾಪತ್ತೆ ಆಗಿದ್ರು. ಮೊನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ದ ಕಾರಣಕ್ಕಾಗಿ ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದಂತ ಭೈರತಿ ಬಸವರಾಜ್ ಅವರು ನಾಪತ್ತೆ ಆಗಿದ್ರು. ಅವರ ಪತ್ತೆಗಾಗಿ ಸಿಐಡಿ ತಂಡ ಮಹಾರಾಷ್ಟ್ರ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹುಡುಕಾಟವನ್ನ ನಡೆಸಿತ್ತು. ಆದ್ರೆ ಈಗ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಸಂಪೂರ್ಣ ವಿಚಾರಣೆಯನ್ನ ಜನವರಿ 6ನೇ ತಾರೀಕು ಮುಂದೂಡಿಕೆಯನ್ನ ಮಾಡಲಾಗಿದೆ. ಈಗ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಒಂದು ವೇಳೆ ಅವರನ್ನೇನಾದ್ರೂ ಬಂಧಿಸಿದ್ರೆ ಅವರಿಗೆ ಜಾಮೀನನ್ನ ನೀಡಿ ಅವರನ್ನ ಬಿಡುಗಡೆ ಮಾಡಿ ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ. ಮಧ್ಯಂತರ ಆದೇಶ ಅಷ್ಟೇ ಇದು. ಮಧ್ಯಂತರ ಅರ್ಜಿಯನ್ನ ಇವತ್ತು ಪುರಸ್ಕಾರ ಮಾಡಿ ವಿಚಾರಣೆ ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ನ್ಯಾಯಮೂರ್ತಿ ಜಿ ಬಸವರಾಜ್ ಅವರಿದ್ದಂತ ರಜಾಕಾಲದ ಪೀಠ ತನಿಖಾಧಿಕಾರಿಗಳು ಅರ್ಜಿದಾರರನ್ನ ಬಂಧಿಸಿದ್ರೆ ಅವರಿಂದ 5 ಲಕ್ಷ ರೂಪಾಯಿಗಳ ವೈಯಕ್ತಿಕ ಬಾಂಡ್ ಮತ್ತು ಅಷ್ಟೇ ಮೊತ್ತಕ್ಕೆ ಇಬ್ಬರ ಶೂರಿಟಿಯನ್ನ ಪಡ್ಕೊಂಡು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ಅರ್ಜಿದಾರರು ಅಂತಂದ್ರೆ ಭೈರತಿ ಬಸವರಾಜ್ ಅವರು ತನಿಖೆಗೆ ಸಹಕರಿಸಬೇಕು, ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ತಿರ್ಚೋದಾಗ್ಲಿ ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಾಗ್ಲಿ ಮಾಡಬಾರದು ಅಂತ ಅವರು ತಿಳಿಸಿದ್ದಾರೆ. ಜುಲೈ ಕಳೆದ ಅಂತಂದ್ರೆ 2025ರ ಜುಲೈ ತಿಂಗಳಲ್ಲಿ ನಡೆದಿದ್ದಂತ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರು ಆರೋಪಿಯಾಗಿದ್ರು. ಖುದ್ದು ಬಿಕ್ಲು ಶಿವ ತಾಯಿ ಅವರ ಬಗ್ಗೆ ಆರೋಪವನ್ನ ಮಾಡಿದ್ರು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದಂತ ಭೈರತಿ ಬಸವರಾಜ್ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಬಂಧನದ ಭೀತಿಯಿಂದ ಅವರು ನಿರಾಳರಾಗಿದ್ದಾರೆ.